18 ಲಕ್ಷ ವೆಚ್ಚದಲ್ಲಿ ಮಾಡಿಸಿದ್ದೀವಿ. ಅರುಣ್ ಯೋಗರಾಜ್ ಅವ್ರ ಕೈಯಲ್ಲಿ ಅರುಣ್ ಯೋಗರಾಜ್ ಕೈಯಲ್ಲಿ ನಾವು ಇದು ಕೆತ್ತನೆಯನ್ನು ಮಾಡಿಸಿದ್ದೀವಿ. ಇವತ್ತು ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆಯನ್ನು ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿದ್ದೀವಿ. 3ನೇ ತಾರೀಕು ಅಫಿಷಿಯಲ್ ಆಗಿ ಓಪನಿಂಗ್. ಸ್ವಂತ ಖರ್ಚು, ಸರ್ಕಾರದ ಖರ್ಚು, ಜನರ ದುಡ್ಡು ಎಲ್ಲ ಒಳ್ಳೆ ಕಾರ್ಯಕ್ಕೆ ಯಾವ ದುಡ್ಡು ಉಪಯೋಗಿಸಿ ಮಾಡಿರ್ತೀವಿ. ಟೋಟಲ್ ಪುತ್ತಲಿಗೆ ಬಂದ್ಬಿಟ್ಟು 1,18,00,000 ಮತ್ತು ಸರ್ಕಲ್ಗೆ ಬಂದ್ಬಿಟ್ಟು 8.5 ಕೋಟಿ ಖರ್ಚಾಗಿದೆ. ಎಲ್ಲ ಹೊಸದಕ್ಕೆ ವಿಶೇಷ ಹೀಗೆ ಹೇಳ್ಬಿಟ್ರೆ ನಿಮಗೆ ಅವತ್ತಿಗೆ ಎಕ್ಸೈಟ್ಮೆಂಟ್ ಇರಲ್ಲ. ಇವತ್ತು ಟ್ರೈಲರ್ ನೋಡಿದಿರಿ. ಸಿನಿಮಾ ಜನವರಿ 3ನೇ ತಾರೀಕು ಸಾಯಂಕಾಲ 6ವರೆಗೆ ತೋರಿಸ್ತಾರೆ. ಅರುಣ್ ಯೋಗಿರಾಜ್ ಅವರು ಕೆತ್ತನಿಕೆ ಮಾಡಿದ್ದಾರೆ. ಇದು ವಿಶೇಷ ಏನಂತಂದರೆ ಅರುಣ್ ಯೋಗಿರಾಜ್ ಅವರು ಅವ್ರ ಪರಿಕಲ್ಪನೆ ಮಾಡಿಕೊಂಡು ವಾಲ್ಮೀಕಿ ಮಾರ್ಚ್ಗಳು ಯಾವ ರೀತಿಯಲ್ಲಿ ಇರ್ಬೋದು ಅಂತೇಳಿ, ಅವ್ರು ರಾಮನ್ ಯಾವ ರೀತಿಯಲ್ಲಿ ಕೆತ್ತನಿಕೆ ಮಾಡಿದ್ರು ರಾಮ್ಲನ್ನ ಅದೇ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಅವರು ಅರುಣ್ ಯೋಗಿರಾಜ್ ಅವರು ಒಂದು ಮಾತು ಹೇಳ್ತಿದ್ರು, ಈ ಕೆತ್ತನಿಕೆ ಇನ್ನೊಂದು ಸಾರಿ ಇನ್ನೊಬ್ರಿಗೆ ಮಾಡ್ಬೇಕಂದ್ರೂ ನನ್ನ ಕೈಯಲ್ಲಾಗಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಿದ್ರು. ಭಾರತ ದೇಶದಲ್ಲಿ ಅರುಣ್ ಯೋಗರಾಜ್ ಕೈಯಲ್ಲಿ ಮಾಡಿದಂಥ ವಾಲ್ಮೀಕಿ ಪುತ್ತಲಿ ಯಾವುದೇನು ಇದೆ ಅಂತಂದರೆ ಅದು ಬಳ್ಳಾರಿ ಜಿಲ್ಲೆಯಲ್ಲೇ ವಾಲ್ಮೀಕಿ ವೃತ್ತದಲ್ಲಿ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಈವೆಂಟ್ಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು, ನಾಸಿರ್ ಹುಸೇನ್ ಅವರು, ಸತೀಶ ಅಣ್ಣ ಜಾರಕಿಹೊಳಿ ಅವರು, ರಾಜಣ್ಣ ಅವರು, ರಘುಮೂರ್ತಿ ಅವರು, ನಾಗೇಂದ್ರಣ್ಣವರು, ಗಣೇಶ್ ಅವರು, BM ನಾಗರಾಜ್ ಅವರು, ಅನಿಲ್ ಚಿಕ್ಮಾದು ಅವರು, ಇವರೆಲ್ಲ ನಮ್ಮ ಹಲವಾರು ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ಶಾಸಕರೆಲ್ಲರೂ ಬರ್ತಿದ್ರು. अथ सर्वाणि स्थलानि शुचिः भवन्तु. वंदे मातरम.